For the past 35 years, Usaya Samuchaya, an institution, has been rendering its service in the field of mentally retarded and CP children. Chetana and Kaushala are the two wings of the institution. Present, this institution is working in a rented building. To continue our service to a large scale, we have acquired a Modasi site. For the noble cause, we sincerely look forward for your helping hands. Thank you. ಸ್ವಸಹಾಯ ಸಮುಚ್ಚಯವು 1987ರಲ್ಲಿ ಬುದ್ಧಿಮಾಂದ್ಯ ಮತ್ತು ಸೆರೆಬ್ರಲ್ ಪಾಲ್ಸಿ ಮಕ್ಕಳ ಪೋಷಕರಿಂದ ರಚಿಸಲ್ಪಟ್ಟ ನೋಂದಾಯಿತ ಸಂಘವಾಗಿದೆ. ಇಂತಹ ವಿಶೇಷ ಮಕ್ಕಳು ಸಮಾಜದಲ್ಲಿ ಪ್ರತಿಯೊಬ್ಬರ ಜೊತೆ ಗೌರವದಿಂದ ಬಾಳುವಂತೆ ಮಾಡುವುದು ಹಾಗೂ ವಿಶೇಷ ಮಕ್ಕಳ ಪೋಷಣೆ ಮತ್ತು ನಿರ್ವಹಣೆಗೆ ಸಂಬಂಧಿಸಿದಂತೆ ಪೋಷಕರಿಗೆ ಮಾರ್ಗದರ್ಶನ ನೀಡುವುದು ಈ ಸಂಸ್ಥೆಯ ಮುಖ್ಯ ಉದ್ದೇಶ. ಅಲ್ಲದೆ ಮಕ್ಕಳಿಗಾಗಿ ಪುನರ್ವಸತಿ ಕೇಂದ್ರಗಳ ಜೊತೆಗೆ ಪ್ರೀ ಸ್ಕೂಲ್ಗಳನ್ನು ಮತ್ತು ಇಂಟಿಗ್ರೇಟೆಡ್ ಸ್ಕೂಲ್ಗಳನ್ನು ಸ್ಥಾಪಿಸಿ ಮಕ್ಕಳ ನಿರ್ವಹಣೆಗೆ ವೃತ್ತಿಪರ ಕೇಂದ್ರಗಳು, ಸಲಹಾ ಕೇಂದ್ರಗಳನ್ನು ತೆರೆಯುವುದು, ವಿಶೇಷ ಮಕ್ಕಳ ಉದ್ಯೋಗಕ್ಕಾಗಿ ಏಜೆನ್ಸಿ, ಮಕ್ಕಳ ಆರೈಕೆಗಾಗಿ ಡೇ ಕೇರ್, ವಿಶ್ರಾಂತಿ ಕೇಂದ್ರ ಮತ್ತು ಪರ್ಮನೆಂಟ್ ಸ್ಟೇ ಸೆಂಟರ್ಗಳನ್ನು ಸ್ಥಾಪಿಸುವುದು ಈ ಸಂಸ್ಥೆಯ ಮೂಲ ಧ್ಯೇಯ. ಈ ಎಲ್ಲ ಕಾರ್ಯಗಳ ಪ್ರಗತಿಗಾಗಿ ಹಲವು ಜಾಗೃತಿ ಕಾರ್ಯಕ್ರಮಗಳನ್ನು ಸಂಘಟಿಸಿ ಮಕ್ಕಳ ಒಳಿತಿಗಾಗಿ ಶ್ರಮಿಸುತ್ತಿರುವ ವಿಶೇಷ ಶಿಕ್ಷಕರು ಮತ್ತು ಪೋಷಕರ ನಿಜ ಸ್ಥಿತಿಯ ಬಗ್ಗೆ ಸಾಮಾನ್ಯರಲ್ಲಿ ಅರಿವು ಮೂಡಿಸುವ ಕೆಲಸವನ್ನು ಸಂಸ್ಥೆಯು ಹಲವು ವರ್ಷಗಳಿಂದ ಮಾಡುತ್ತಿದೆ. ಈ ಸಂಸ್ಥೆಯನ್ನು ನ್ಯಾಷನಲ್ ಟ್ರಸ್ಟ್ ಅಡಿಯಲ್ಲಿ ನೋಂದಾಯಿಸಲಾಗಿದೆ. ಅಲ್ಲದೆ ನ್ಯಾಷನಲ್ ಟ್ರಸ್ಟ್ ಅಡಿಯಲ್ಲಿ ವಿಕಲಾಂಗರಿಗಾಗಿ ಪೋಷಕರಿಂದ ನಿರ್ವಹಿಸುತ್ತಿರುವ ಮೈಸೂರಿನ ಏಕೈಕ ಸಂಸ್ಥೆಯಾಗಿದೆ. ಇದರಿಂದ ತುಂಬಾ ಉಪಯೋಗ ಆಗುತ್ತೆ. ಸೊ ಯಾಕೆ ಒಂದು ದೊಡ್ಡದಾಗೆ ನಾವು ಇದು ಮಾಡಬಾರ್ದು ಅಂತೇಳಿ ಯೋಚನೆ ಮಾಡಿದ್ವಿ. ಅದಕ್ಕೆ ಆವಾಗ ಒಂದು ಸ್ವಸಹಾಯ ಸಮುಚ್ಚಯ ಅಂತೇಳಿ 1987ರಲ್ಲಿ ಒಂದು ಶಾಲೆನ ಪ್ರಾರಂಭ ಮಾಡಿದ್ವಿ. ಈ ಮಕ್ಕಳು 100% ಹುಷಾರಾಗದೆ ಹೋದ್ರು ಅವರ ಕೆಲಸ ಅವ್ರು ಮಾಡ್ಕೊಳ್ಳೋಷ್ಟು ನೀವು ತರಬೇತಿ ಕೊಡ್ಬೋದು ಅಂತ ನಮಗೆ ಹುರಿದುಂಬಿಸಿದ್ರು. ನಂತರ ಇವ್ರನ್ನ ನಮ್ಮ ವೊಕೇಶನಲ್ ಸೆಂಟರ್ಲೆ ಇಲ್ಲೇ ಕಲಿತು ಅರ್ನ್ ಅಂಡ್ ಲರ್ನ್ ಅನ್ನೋ ಈ ಸ್ಕೀಮಲ್ಲಿ ಶ್ರೀವಿದ್ಯಾ ಮತ್ತು ವೀಣಾ ಅನ್ನೋ ಇಬ್ಬರ ಸ್ಟೂಡೆಂಟನ್ನು ಅಲ್ಲೇ ಮಕ್ಕಳನ್ನ ನೋಡಿಕೊಳ್ಳೋದಕ್ಕೆ ಅಸಿಸ್ಟೆಂಟ್ ಟೀಚರ್ ಆಗಿ ಕೆಲಸಕ್ಕೆ ತಗೊಂಡ್ವಿ. ಯಾವುದೇ ಸಂಘ ಸಂಸ್ಥೆಗಳ ಸಹಾಯ ಅನುದಾನವಿಲ್ಲದೆ ಕೇವಲ ಪರೋಪಕಾರಿ ದೇಣಿಗೆಗಳ ಮೂಲಕ ಕಳೆದ 37 ವರ್ಷಗಳಿಂದ ಪುನರ್ವಸತಿ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಚೇತನ ಪ್ರೀಸ್ಕೂಲ್ ಸಹಯೋಗದೊಂದಿಗೆ ಸಂಸ್ಥೆಯು 2 ರಿಂದ 12 ವರ್ಷ ವಯಸ್ಸಿನ ಮಕ್ಕಳಿಗೆ ಟಾಯ್ಲೆಟ್ ತರಬೇತಿ, ತಿನ್ನುವ ಕೌಶಲ್ಯ, ಡ್ರೆಸ್ಸಿಂಗ್ ಕೌಶಲ್ಯ, ಸ್ನಾನದ ಕೌಶಲ್ಯ, ವೈಯಕ್ತಿಕ ನೈರ್ಮಲ್ಯ, ಫಿಸಿಯೋಥೆರಪಿ, ಸ್ಪೀಚ್ ಥೆರಪಿಗಳನ್ನು ಕಲಿಸಿಕೊಡಲಾಗುತ್ತಿದೆ. 12 ವರ್ಷಕ್ಕಿಂತ ಮೇಲ್ಪಟ್ಟ ಮಕ್ಕಳ ತರಬೇತಿಗಾಗಿ ಕೌಶಲ ಎಂಬ ಪೂರ್ವ ವೃತ್ತಿಪರ ತರಬೇತಿ ಕೇಂದ್ರವನ್ನು ಹೊಂದಿದೆ. ಪ್ರಸ್ತುತ ಕೌಶಲದಲ್ಲಿ ತರಬೇತಿ ಪಡೆದ 18 ಮಕ್ಕಳು ವಿವಿಧ ಕೈಗಾರಿಕೆಗಳಲ್ಲಿ ಸಾಮಾನ್ಯರಂತೆ ಕೆಲಸ ಮಾಡುತ್ತಿರುವುದು ಸಂಸ್ಥೆಯ ಶ್ರಮಕ್ಕೆ ಸಿಕ್ಕ ದೊಡ್ಡ ಫಲ. ಮನೆ ಮತ್ತು ಶಾಲೆಯಲ್ಲಿ ಪ್ರತಿ ಮಕ್ಕಳ ಪ್ರಗತಿಯ ಕುರಿತು ಪೋಷಕರೊಂದಿಗೆ ಮಾಸಿಕ ಸಭೆಗಳನ್ನು ಹಮ್ಮಿಕೊಂಡು ಪೋಷಕರು ಮತ್ತು ವೃತ್ತಿಪರರೊಂದಿಗೆ ಸಮಾಲೋಚಿಸಿ ಕಾರ್ಯಕ್ರಮಗಳನ್ನು ವಿನ್ಯಾಸಗೊಳಿಸಲಾಗುವುದು. ಈ ಪುನರ್ವಸತಿ ಪ್ರಕ್ರಿಯೆಯಲ್ಲಿ ಪೋಷಕರ ಪೂರ್ಣ ಭಾಗವಹಿಸುವಿಕೆಗೆ ಒತ್ತು ನೀಡಲಾಗುವುದು. ಮಕ್ಕಳು ಮತ್ತು ಪೋಷಕರಿಗಾಗಿ ವಿಶೇಷ ಶಿಬಿರಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ. ಮಕ್ಕಳ ಪೋಷಕರು ಮತ್ತು ಅವರ ಒಡಹುಟ್ಟಿದವರ ಜೊತೆಗೆ MR&CP ಮಕ್ಕಳಿಗಾಗಿ ಪ್ರತಿ ವರ್ಷವೂ ಬೇಸಿಗೆ ಶಿಬಿರವನ್ನು ನಡೆಸಲಾಗುತ್ತದೆ ಮತ್ತು ವಾರ್ಷಿಕ ಕ್ರೀಡಾ ಶಿಬಿರವನ್ನು ಮಕ್ಕಳ ಪೋಷಕರು, ವಿಶೇಷ ಮಕ್ಕಳು ಹಾಗೂ ಅವರ ಒಡಹುಟ್ಟಿದವರಿಗೆ ನಡೆಸಲಾಗುತ್ತದೆ. ತಿಂಗಳ ಪ್ರತಿ ಮೊದಲ ಭಾನುವಾರ ಎಲ್ಲ ಪೋಷಕರು ಒಟ್ಟಿಗೆ ಸೇರಿ ನಿರ್ದಿಷ್ಟ ಮಾಹಿತಿಯ ವಿನಿಮಯ
ಅಗತ್ಯ ವಿಷಯಗಳ ಕುರಿತು ಮಾತುಕತೆ ಮತ್ತು ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ಚರ್ಚಿಸಲಾಗುವುದು. ಪ್ರಮುಖ ವೃತ್ತಿಪರರಿಂದ ಕಾರ್ಯಾಗಾರಗಳು ಮತ್ತು ಸೆಮಿನಾರ್ಗಳನ್ನು ನಿಯಮಿತವಾಗಿ ಆಯೋಜಿಸಲಾಗುವುದು. ಮುಂದುವರಿದ ಶಿಕ್ಷಣದ ಭಾಗವಾಗಿ ನಮ್ಮ ವಿಶೇಷ ಶಿಕ್ಷಕರು ಮತ್ತು ಪೋಷಕರನ್ನು NIMH ಸಿಕಿಂದ್ರಾಬಾದ್ ಮತ್ತು KPAMRC ಬೆಂಗಳೂರು ನಡೆಸುವ ಕೋರ್ಸುಗಳಿಗಾಗಿ ನಿಯಮಿತವಾಗಿ ಕಳಿಸಲಾಗುತ್ತದೆ. ಹಲವು ವರ್ಷಗಳಿಂದ ಈ ಸಂಸ್ಥೆಯು ಸ್ಪೆಷಲ್ ಚೈಲ್ಡ್ ಎಂಬ ಸುದ್ದಿ ಪತ್ರಿಕೆಯನ್ನು ಹೊರತರುತ್ತಿದೆ. ಈ ಸುದ್ದಿ ಪತ್ರಿಕೆಯು ಸಂಘದ ಚಟುವಟಿಕೆಗಳು, ಇತಿಹಾಸ, ಉಪಯುಕ್ತ ಮಾಹಿತಿಯ ಜೊತೆ ಯಶಸ್ಸಿನ ಕಥೆಗಳನ್ನು ಒಳಗೊಂಡಿರುತ್ತದೆ. ಸಂಸ್ಥೆಯ ಸಾಧನೆಗಳು: 2003ರ ಅತ್ಯುತ್ತಮ ಪೋಷಕರ ಸಂಘವೆಂದು ಪ್ರೇಮಲತಾ ಪೇಶ್ವರಿಯ ರಾಷ್ಟ್ರೀಯ ಪ್ರಶಸ್ತಿ. ನಮ್ಮ ಸಂಸ್ಥೆಯ ಅಮೋಘ ಸೇವೆಯನ್ನು ಪರಿಗಣಿಸಿ ಲಂಡನ್ನಲ್ಲಿ ನಡೆಯುವ ILMSH ಸಭೆಗೆ ಆಹ್ವಾನವನ್ನು ನೀಡಿರುತ್ತಾರೆ. ವಿದ್ಯಾ ವಿಕಾಸ್ ಟ್ರಸ್ಟ್ ವತಿಯಿಂದ ವಿಶೇಷ ಪ್ರಶಸ್ತಿಯನ್ನು ನೀಡಿ ಗೌರವಿಸಿರುತ್ತಾರೆ. ನಮ್ಮ ಟ್ರಸ್ಟ್ ಆದಾಯ ತೆರಿಗೆ ವಿನಾಯಿತಿಯ ATG ಪ್ರಮಾಣ ಪತ್ರವನ್ನು ಹೊಂದಿದ್ದು, ನಮ್ಮ ಈ ಅಮೂಲ್ಯ ಸೇವೆಗೆ ನೀವುಗಳು ಕೈಜೋಡಿಸುವ ಅವಕಾಶವಿದೆ. ಬನ್ನಿ, ಒಟ್ಟಿಗೆ ಸೇರಿ ವಿಕಲಚೇತನರ ಶ್ರೇಯೋಭಿವೃದ್ಧಿಗೆ ಶ್ರಮಿಸೋಣ.